ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಅನುದಾನ ವಾರ್ ಕರ್ನಾಟಕವನ್ನ ಮೀರಿ ಈಗ ಇತರ ರಾಜ್ಯಗಳಿಗೂ ಕೂಡ ವಿಸ್ತರಣೆಯಾಗಿದೆ. ನಿನ್ನೆ ಕರ್ನಾಟಕ ದೆಹಲಿಯಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ಘೋಷವಾಕ್ಯದ ಅಡಿ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ತು. ನಮಗೆ ತೆರಿಗೆಯಲ್ಲಿ ಅನ್ಯಾಯ ಆಗ್ತಾ ಇದೆ, ಜಿಎಸ್ಟಿಯಲ್ಲಿ ಅನ್ಯಾಯ ಆಗ್ತಾ ಇದೆ, ಅನುದಾನದಲ್ಲಿ ಅನ್ಯಾಯ ಆಗ್ತಾ ಇದೆ. ಉತ್ತರ ಭಾರತ ರಾಜ್ಯಗಳಿಗೆ ನೀಡ್ತಾ ಇರೋ ಕೊಡುಗೆಗಳು ನಮ್ಮ ತೆರಿಗೆಯ ಮೇಲೆ, ನಾವು ನೀಡ್ತಾ ಇರೋ ತೆರಿಗೆಯಲ್ಲಿ ನಮಗೆ ಬಿಡುಗಾಸು ಬರ್ತಾ ಇದೆ. ಇದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಮಾಡ್ತಾ ಇರೋ ಅನ್ಯಾಯ ಅಂತ ಹರಿಹಾಯ್ದ್ರು. ಇದರ ಮುಂದುವರಿದ ಭಾಗವಾಗಿ ಈಗ ದಕ್ಷಿಣ ಭಾರತದ ಇತರ ರಾಜ್ಯಗಳು ರಣಕಹಳೆ ಮೊಳಗಿಸೋದಕ್ಕೆ ರೆಡಿಯಾಗಿವೆ. ಮತ್ತೊಂದು ಸುತ್ತಿನ ಫೈಟ್ಗೆ ಈಗ ವೇದಿಕೆ ಸಿದ್ಧವಾಗಿದ್ದು, ದಕ್ಷಿಣ ವರ್ಸಸ್ ಉತ್ತರ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇವತ್ತಿನ ಈ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಚರ್ಚೆ ನಡೆಸ್ತೀವಿ. ನಿನ್ನೆ ಕರ್ನಾಟಕ ಆಯಿತು, ಇವತ್ತು ಕೇರಳ ಪ್ರತಿಭಟನೆಗೆ ಮುಂದಾಗಿದೆ. ಕೇಂದ್ರದ ಆರ್ಥಿಕ ದಿಗ್ಬಂಧನದ ವಿರುದ್ಧ ಕೇರಳ ರಣಕಹಳೆ ಮೊಳಗಿಸಿದೆ. ತೆರಿಗೆ ಅನ್ಯಾಯದ ವಿರುದ್ಧ ಕೇರಳ ಸರ್ಕಾರ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ. ಸಿಎಂ ಪಿಣರಾಯಿ ವಿಜಯನ್ ನೇತೃತ್ವದಲ್ಲಿ ಪ್ರತಿಭಟನೆ. ಎಡರಂಗದ ಶಾಸಕರು, ಸಂಸದರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಕೇರಳಕ್ಕೆ ನ್ಯಾಯಯುತ ತೆರಿಗೆ ಪಾಲು ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಕೇರಳ ಪ್ರತಿಭಟನೆಗೆ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಬೆಂಬಲ ಇಲ್ಲ. ಕೇರಳ ಸರ್ಕಾರದ ಹೋರಾಟಕ್ಕೆ ತಮಿಳುನಾಡು ಸರ್ಕಾರ ಬೆಂಬಲ ಇದೆ. ಕೇರಳ ಹೌಸ್ನಿಂದ ಜಂತರ್ ಮಂತರ್ ವರೆಗೆ ಜಾಥಾ ಹೊರಡ್ತಾರೆ ಅವರು. ಸಿಎಂ ಪಿಣರಾಯಿ ವಿಜಯನ್ ನೇತೃತ್ವದಲ್ಲಿ ಮೆರವಣಿಗೆ ಇರುತ್ತೆ. 2016ರಿಂದ 2023ರವರೆಗೆ ಕೇರಳಕ್ಕೆ ಅನ್ಯಾಯ ಮಾಡಿದ್ದೀರಿ ಅಂತ ಆರೋಪಿಸ್ತಾ ಇದ್ದಾರೆ. 1,10,000 ಕೋಟಿ ರೂಪಾಯಿ ಕೇಂದ್ರದಿಂದ ಅನುದಾನ ಕಡಿತ ಆಗಿದೆ. ಇದು ಕೇರಳದ ಆರೋಪ. ಪಿಣರಾಯಿ ವಿಜಯನ್ ನೇತೃತ್ವದಲ್ಲಿ ಇವತ್ತು ಮೆರವಣಿಗೆಗೆ ಸಿದ್ಧವಾಗಿದ್ದಾರೆ. ನಿನ್ನೆ ಕರ್ನಾಟಕ ಪ್ರತಿಭಟನೆ ನಡೆಸಿತ್ತು. ಸಿದ್ದರಾಮಯ್ಯ ಕೇಂದ್ರದ ವಿರುದ್ಧ ಹರಿಹಾಯ್ದ್ರು. ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯ ಅಂತ ಏನು ಆರೋಪ ಮಾಡ್ತಾ ಇದೆ ರಾಜ್ಯ, ಅದರ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟು ಈಗ ಕೇರಳದ ಸರದಿ, ಇದಕ್ಕೆ ತಮಿಳುನಾಡು ಸಪೋರ್ಟ್ ಮಾಡ್ತಾ ಇದೆ. ಮತ್ತೊಂದು ಕಡೆ ತೆಲಂಗಾಣ ರೆಡಿಯಾಗಿದೆ. ದಕ್ಷಿಣ ವರ್ಸಸ್ ಉತ್ತರ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ನರೇಟಿವ್ ಕ್ರಿಯೇಟ್ ಮಾಡೋ ಪ್ರಯತ್ನ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಂದ ಆಗ್ತಾ ಇದೆ. ಇದಕ್ಕೆ ವೇದಿಕೆ ಸೃಷ್ಟಿಯಾಗಿದ್ದು ಡಿಕೆ ಸುರೇಶ್ ಅವರ ಒಂದು ಹೇಳಿಕೆಯಿಂದ. ಬಜೆಟ್ ದಿನ ಅನುದಾನ ತಾರತಮ್ಯ ಹೀಗೆ ಮುಂದುವರೆದ್ರೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಬೇಕು ಅಂತ ಡಿಕೆ ಸುರೇಶ್ ಒಂದು ಕಿಡಿ ಹೊತ್ತಿಸಿದ್ರು. ಅದರ ವಿರುದ್ಧ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದ್ದ ಹಾಗೆ ಇದನ್ನೇ ನರೇಟಿವ್ ಆಗಿ ಕಾಂಗ್ರೆಸ್ ತೆಗೆದುಕೊಳ್ತು. ಉತ್ತರದ ರಾಜ್ಯಗಳಿಗೆ ಹೆಚ್ಚು ತೆರಿಗೆ ಪಾಲು ಅನ್ನೋ ವಾದಕ್ಕೆ ಮೋದಿ ಕೂಡ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ದೇಶ ಬೇರೆಯಲ್ಲ, ನಮ್ಮ ದೇಹ ಬೇರೆಯಲ್ಲ, ಪ್ರತಿ ಭಾಗವೂ ಮುಖ್ಯ, ಪ್ರತಿ ಅಂಗವೂ ಮುಖ್ಯ ಅಂದಿದ್ದಾರೆ. ದೇಶ ಒಡೆಯುವ ನಿಮ್ಮ ಆಲೋಚನೆ ಬಿಟ್ಟುಬಿಡಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಲಸಿಕೆ ಯಾವುದೋ ನಗರದಲ್ಲಿ ಮಾಡಿದ್ರೆ ಇಡೀ ದೇಶಕ್ಕೆ ಸಿಗೋದಿಲ್ವಾ? ಹಿಮಾಲಯದ ನದಿಯ ಮೇಲಿನ ಅಧಿಕಾರ ನನ್ನದು ಅಂದ್ರೆ ಏನಾಗುತ್ತೆ? ಕಲ್ಲಿದ್ದಲು ಇರೋ ರಾಜ್ಯಗಳು ಇದು ನಮ್ಮ ಸಂಪತ್ತು ಕೊಡಲ್ಲ ಅಂದ್ರೆ ಹೇಗೆ? ಆಕ್ಸಿಜನ್ ಆಹಾರವಿದ್ದಾಗ, ಆಕ್ಸಿಜನ್ನ ಹಾಹಾಕಾರ ಇದ್ದಾಗ ಪೂರ್ವದವರು ನಮಗೆ ಕೊಡಲ್ಲ ಅಂದಿದ್ದಿದ್ರೆ ಏನಾಗ್ತಾ ಇತ್ತು?
ದೇಶ ಒಡೆಯುವ ಆಲೋಚನೆ ನಿಲ್ಲಿಸಿ ಜೋಡಿಸೋ ಕೆಲಸ ಮಾಡಿ ಎಂದಿದ್ದಾರೆ ಮೋದಿ. ದೇಶದ ಯಾವುದೇ ಭಾಗ ಅಭಿವೃದ್ಧಿ ಆಗದಿದ್ರೆ ದೇಶ ಅಭಿವೃದ್ಧಿ ಆಗಲ್ಲ. ದೇಶವನ್ನ ಒಡೆಯೋಕೆ ಪ್ರತಿಪಕ್ಷಗಳು ಹೊಸ ಅಜೆಂಡಾ ಮಾಡ್ತಿದ್ದಾರೆ. ಲಸಿಕೆ ಯಾವುದೋ ನಗರದಲ್ಲಿ ಮಾಡಿದ್ರೆ ಅದನ್ನ ಇಡೀ ದೇಶಕ್ಕೆ ಕೊಡಲ್ಲ ಅಂದ್ರೆ ಹೇಗೆ? एक राष्ट्र हमारे लिए सिर्फ जमीन का टुकड़ा नहीं है, हम सब के लिए एक इकाई ऐसी है जो प्रेरणा देने वाली इकाई है। जैसे शरीर होता है, शरीर में जैसे अंगांगी भाव होता है, अगर पैर में कांटा लगे तो पैर ये नहीं कहता है, हाथ कभी नहीं सोचता है कि मुझे क्या, पैर को कांटा लगा है, पैर पैर का काम करेगा, पल भर में हाथ पैर के पास पहुंच जाता है, कांटा निकालता है। कांटा पैर को लगता है, आंख ये नहीं कहती कि आंसू मैं क्यों बहाऊं, आंसू आंख से निकलते हैं। हिंदुस्तान के किसी भी कोने में दर्द हो तो पीड़ा सबको होनी चाहिए। अगर देश का एक कोना, अगर शरीर का एक अंग अगर काम नहीं करता है तो पूरा शरीर अपंग माना जाता है। शरीर जिस प्रकार से अगर देश का भी कोई कोना, देश का कोई क्षेत्र विकास से वंचित रह जाएगा तो देश विकसित नहीं हो सकता है। और इसलिए हमें भारत को एक अंगांगी भाव से देखना होना चाहिए, उसको टुकड़ों में नहीं देखना चाहिए। जिस प्रकार से हिंदी और भाषा बोली जा रही है, देश को तोड़ने के लिए, राजनीतिक स्वार्थ के लिए नए नैरेटिव गढ़े जा रहे हैं। एक पूरी सरकार मैदान में उतर करके भाषा गढ़ रही है। इससे बड़ा देश का दुर्भाग्य क्या हो सकता है? आप ದಕ್ಷಿಣ ವರ್ಸಸ್ ಉತ್ತರ ವೇದಿಕೆ ರೆಡಿ ಆಗಿದೆ ಅನ್ನೋದಂತೂ ಸ್ಪಷ್ಟವಾಗಿದೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಒಂದು ಅಸ್ತ್ರ ಯಾವುದೇ ಪಕ್ಷಕ್ಕೆ, ಅದು ಕಾಂಗ್ರೆಸ್ ಆಗಿರಲಿ, ಬಿಜೆಪಿ ಆಗಿರಲಿ, ಜೆಡಿಎಸ್ ಆಗಿರಲಿ, ಈ ಅಸ್ತ್ರಗಳಿಗೋಸ್ಕರ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನೇ ದಕ್ಷಿಣ ಭಾರತದ ಬಿಜೆಪಿಯೇತರ ಸರ್ಕಾರಗಳಲ್ಲಿ ಇರುವ ಪಕ್ಷಗಳು ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇವೆ. ಇದೊಂದು ನರೇಟಿವ್ ಅನ್ನ ಡೆಫಿನೆಟ್ಲಿ ಕ್ರಿಯೇಟ್ ಮಾಡ್ತಾ ಇದೆ. ಇದರ ಬಗ್ಗೆ ನಮ್ಮ ಜೊತೆ ಚರ್ಚೆ ನಡೆಸೋದಕ್ಕೆ ಗಣ್ಯ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ಹೊರಗಡೆಯಿಂದ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಿರಿಯ ಪತ್ರಕರ್ತರು, ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಸಂಚಾಲಕರು ಜಾಗೃತ ಕರ್ನಾಟಕ ಪ್ರೊಫೆಸರ್ BC ಬಸವರಾಜ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಮೂರೂ ಜನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ಮೊದಲಿಗೆ ನಿಮಗೆ ನಾನು ಪ್ರಶ್ನೆನ ಪಾಸ್ ಮಾಡ್ತಾ ಇದ್ದೀನಿ. ನಿನ್ನೆ ಒಂದು ಅದ್ಭುತ ಯಶಸ್ಸನ್ನ ಕಾಣ್ತು ಕಾಂಗ್ರೆಸ್. ಜೊತೆಗೆ ಸಿದ್ದರಾಮಯ್ಯ ಅವರ ಸುದೀರ್ಘ ವಿವರಣೆ ಇತ್ತಲ್ಲ, ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ ರಾಜ್ಯಕ್ಕೆ ಅಂತ. ದಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಅಂದ್ರೆ ಪ್ರತಿಯೊಬ್ಬರೂ ಕೂತು ಅದನ್ನ ಕೇಳಿಸ್ಕೊಂಡಾಗ ಅವರ ಈ ಪ್ರತಿಭಟನೆಯ ಹಾದಿ ಏನು ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಒಂದು ಫೆಡರಲ್ ಸಿಸ್ಟಮ್ ಅಲ್ಲಿ ಇದ್ದಾಗ ಸರ್, ಇವಾಗ ನೀವು ಶುರು ಮಾಡಿದ್ರಿ, ಕೇರಳದವರು ಶುರು ಮಾಡ್ತಿದ್ದಾರೆ, ತಮಿಳುನಾಡವರು ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ, ಮತ್ತೆ ತೆಲಂಗಾಣದವರು. ಇದು ಹಿಂಗೆ ಮುಂದುವರೆದ್ರೆ, ಈಗ ಮೋದಿ ಒಂದೆರಡು ಎಕ್ಸಾಂಪಲ್ ಕೊಟ್ಟರು. ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಇರುವಂತಹ ರಾಜ್ಯಗಳಲ್ಲಿ ನಾವು ಕೆಳಗಡೆ ಬೇರೆಯವರಿಗೆ ನಾವು ಕಲ್ಲಿದ್ದಲು ಮಾರಾಟ ಮಾಡೋದಿಲ್ಲ, ನಾವು ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ರೆ ಹೇಗೆ? ಲಸಿಕೆ ಒಂದು ನಗರದಲ್ಲಿ ಉತ್ಪಾದನೆ ಆಯಿತು, ಅದನ್ನ ಬೇರೆ ಕಡೆಗೆ ನಾವು ಹಂಚೋದಿಲ್ಲ ಅಂತ ನಿರ್ಧಾರ ಮಾಡಿಬಿಟ್ರೆ ಹೇಗೆ? ಎಲ್ಲವೂ ಭಾರತ ಅಂತ ಹೇಳ್ತಿದ್ದಾರೆ ಅವ್ರು. ತಮಿಳುನಾಡು ಭಾರತ ಅಂದ್ರು, ಭಾರತನು ಬೆಂಗಳೂರು ಭಾರತ, ಇದನ್ನ ವಿಭಜನೆ ಮಾಡ್ತಿದ್ದೀರಿ ಅಂತ ನೇರ ಆರೋಪ ಮಾಡಿದ್ರು ಮೋದಿ. ಇಲ್ಲ, ಮಾನ್ಯ ಮೋದಿಯವರ ಪ್ರಧಾನಮಂತ್ರಿಗಳ ಮಾತಿತ್ತಲ್ಲ, ಅದು ಒಂದು ಅಸ್ಪಷ್ಟ ಇತ್ತು, ಮತ್ತೆ ಅಸಂಬದ್ಧ ಇತ್ತು, ಮತ್ತೆ ತರ್ಕರಹಿತ ಮಾತಿತ್ತು. ಅವರ ಮಾತಲ್ಲಿ ಒಂದು ಗಂಭೀರತೆ ಇರಲಿಲ್ಲ, ಜುಮ್ಲಾ ರೀತಿ ಇತ್ತು. ಅದು ಆ ರೀತಿ ಆಗಬಾರ್ದಾಗಿತ್ತು. ನಾವು ಅಂಕಿಅಂಶ ಕೊಟ್ವಿ. ಏನಂದ್ರೆ, ನಾವು ದೇಶಕ್ಕೆ ತೆರಿಗೆ ಕೊಡಲ್ಲ, ದೇಶಕ್ಕೆ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. 75 ವರ್ಷದಿಂದ ದೇಶವನ್ನ ಕಿತ್ತಿದ್ದೇವೆ. ಕರ್ನಾಟಕ ದೊಡ್ಡ ಮಟ್ಟದಲ್ಲಿ ತೆರಿಗೆಯನ್ನ ಕೊಟ್ಟಿದೆ, ಕಾಂಟ್ರಿಬ್ಯೂಟ್ ಮಾಡಿದೆ. ದೇಶವನ್ನ ಕಟ್ಟರೊಳಗೆ ನಮ್ಮ ಪಾಲು ದೊಡ್ಡದಿದೆ. ನಾವು 75 ವರ್ಷಗಳಿಂದ ಏನ್ ತೆರಿಗೆ ಕಟ್ತಾ ಇದ್ದೀವಿ, ನಮಗೆ ಬರ್ತಾ ಇರ್ತಕ್ಕಂಥ ಪಾಲ್ ಏನಿದೆ, ನಮಗೆ ಬರ್ತಾ ಇರ್ತಕ್ಕಂಥ ಅನುದಾನ ಏನಿದೆ, ಅದರೊಳಗೆ ಕಡತ ಆಗಿದೆ, ಕಡಿಮೆ ಆಗಿದೆ, ನಮಗೆ ಅನ್ಯಾಯ ಆಗ್ತಾ ಇದೆ, ತಾರತಮ್ಯ ಆಗ್ತಾ ಇದೆ. ನಾವು ಅಂಕಿಅಂಶ ಕೊಟ್ಟಿದ್ದೀವಿ. ನಾವು 100 ರೂಪಾಯಿ ಕೊಟ್ರೆ ವಾಪಸ್ 12 ರೂಪಾಯಿಂದ 13 ರೂಪಾಯಿ ಬರ್ತಾ ಇದೆ. 4,30,000 ಕೋಟಿ ರೂಪಾಯಿ ನಾವು ತೆರಿಗೆ ಕಟ್ಟಿದ್ರೆ ವಾಪಸ್ ಬರ್ತಾ ಇರೋದು ಕೇವಲ 50,000 ಕೋಟಿ ರೂಪಾಯಿ. ನಮ್ಮಲ್ಲೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಂತವ್ರೆ, ನಮ್ಮ ನಿರುದ್ಯೋಗಿಗಳು ಆತ್ಮಹತ್ಯೆ ಮಾಡ್ಕೊಂತವ್ರೆ. ನಾವು ಅಭಿವೃದ್ಧಿ ಮಾಡ್ಬೇಕಾಗಿದೆ. ನೀವು ಕೊಡುವ ಪಾಲನ್ನ
14ನೇ ಹಣಕಾಸಿನ ಆಯೋಗ ಏನ್ ಹೇಳಿದೆ ಅದನ್ನ ಕೊಡ್ಬೇಕು, 15ನೇ ಹಣಕಾಸಿನ ಆಯೋಗ ಹೇಳಿದೆ ಅದನ್ನ ಕೊಡ್ಬೇಕು. ಆದ್ರೆ 15ನೇ ಹಣಕಾಸಿನ ಆಯೋಗ ಕೂಡ ರಚನೆ ಆಗಿರುವಂತದ್ದು ರಾಜ್ಯಕ್ಕೆ ಮಾರಕ ಆಗ್ತಾ ಇದೆ. ಇನ್ನು 16ನೇ ಹಣಕಾಸಿನ ಆಯೋಗ ಮುಂದೆ ರಚನೆ ಆಗ್ತಾ ಇದೆ. ಈ ನೀವು ಮಾನದಂಡಗಳಿದಾವಲ್ಲ, ನಿಮ್ಗೆ ನಾವು ಒಳ್ಳೆಯ ಕೆಲಸ ಮಾಡಿ ಜನಸಂಖ್ಯಾ ನಿಯಂತ್ರಣ ಮಾಡಿ ಕಷ್ಟಪಟ್ಟು ದುಡಿಯೋಕೆ ನಮ್ಗೆ ಕೈನಲ್ಲಿ ಬರೆ ಆಗ್ತೀರಾ? ಆ ರೀತಿ ಆಗಬಾರದು ಅನ್ನೋ ಉದ್ದೇಶ ಅಷ್ಟೇ, ನಮ್ಗೆ ಸ್ಪಷ್ಟ ಉದ್ದೇಶ. ತಾರತಮ್ಯ ಯಾಕೆ? ನೀವು 15ನೇ ಹಣಕಾಸಿನ ಆಯೋಗದಲ್ಲಿ ನೀವು ಹೇಳಿದ ಪ್ರಕಾರನೇ ಹಣ ಬಿಡುಗಡೆ ಆಗಿಲ್ಲ, 14ನೇ ಹಣಕಾಸಿನ ಆಯೋಗದಲ್ಲಿ ನೀವು ಹೇಳಿದ ಪ್ರಕಾರನೇ ಹಣ ಬಿಡುಗಡೆ ಆಗಿಲ್ಲ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗೆ ನೀವು ಹಣ ಬಿಡುಗಡೆ ಮಾಡಿಲ್ಲ, ಬರಗಾಲಕ್ಕೆ ನೀವು ಹಣ ಬಿಡುಗಡೆ ಮಾಡಲಿಲ್ಲ, ನೆರೆ ಬಂದಾಗ ನೀವು ಕಷ್ಟಕ್ಕೆ ಸಹಾಯಕ್ಕೆ ಬರಲಿಲ್ಲ. ಇದೊಂದು ಟೈಮ್ ಅಲ್ಲ, ಇದು 2014ರಿಂದ ನಿರಂತರವಾಗಿ ನಾವು ಧ್ವನಿಯನ್ನ ಎತ್ತುತ್ತಾ ಇದ್ದೇವೆ. ಅದು ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಮೊನ್ನೆ ಸಿದ್ದರಾಮಯ್ಯ ಧ್ವನಿ ಎತ್ತಿದ್ರು, ಯಡಿಯೂರಪ್ಪನವ್ರು ಇದ್ದಾಗ್ಲೂ ಕೂಡ 35,000 ಕೋಟಿ ರೂಪಾಯಿ ನಷ್ಟ ಆಗಿದೆ, 18,000 ಕೋಟಿ ರೂಪಾಯಿ ಕೊಡಿ ಅಂತ ಕೇಳಿದಾಗ ಕೇವಲ ಅವ್ರು ಕೊಟ್ಟಿದ್ದು 1,869 ಕೋಟಿ ಮಾತ್ರ. ಆ ಸಮಯದಲ್ಲಿ ಸಿದ್ದರಾಮಯ್ಯನವ್ರು ಹೇಳಿದ್ರು, ಯಡಿಯೂರಪ್ಪನವರೇ ನಿಮ್ಗೆ ಧೈರ್ಯ ಇಲ್ಲ ಅಂದ್ರೆ, ಬಿಜೆಪಿ ಸರ್ಕಾರಕ್ಕೆ ಧೈರ್ಯ ಇಲ್ಲ ಅಂದ್ರೆ ನಮ್ಮನ್ನ ಕರ್ಕೊಂಡೋಗಿ ನಾವು ನಿಮ್ಮ ಪರವಾಗಿ ನಿಂತ್ಕೊಂಡು ಧ್ವನಿ ಎತ್ತುತ್ತೀವಂತ. ಇದು ಬದ್ಧತೆ, ರಾಜ್ಯಗಳ ಬದ್ಧತೆ, ರಾಜ್ಯಗಳ ಹಕ್ಕು. ಕೇಂದ್ರ ಸರ್ಕಾರ ತಾವು ಕೈನಲ್ಲಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ತಮ್ಮ ಕೈಲಿ ಅಧಿಕಾರ ಇದೆ ಅಂತ ಹೇಳಿ ನಮ್ಮನ್ನ ಬುಲ್ಡೋಸ್ ಮಾಡಿ ರಾಜ್ಯವನ್ನ ನೆಲಸಮ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಇಂಡಿವಿಜುವಲ್ ಐಡೆಂಟಿಟಿ, ನಮ್ಮ ನೆಹರೂರವರ ಕಾಲದಲ್ಲಿ ಒಂದಷ್ಟು ಯೋಜನೆಗಳೆಲ್ಲವೂ ಕೂಡ ಕರ್ನಾಟಕಕ್ಕೆ ಬಂದ್ವು. ಅದನ್ನ ನೀವು ತೆಗೆದು ಹಾಕಕ್ಕಾಗಲ್ಲ, ನಾವು ತೆಗೆದು ಹಾಕಕ್ಕಾಗಲ್ಲ. ಆಗ ಉತ್ತರ ಭಾರತದವರು ಅಯ್ಯಯ್ಯೋ ನಮಗೆ ಅನ್ಯಾಯ ಆಗ್ತಾ ಇದೆ, ನಮಗೆ ಯೋಜನೆಗಳನ್ನ ಕೊಡದೆ ದಕ್ಷಿಣ ಭಾರತಕ್ಕೆ ಕೊಡ್ತಾ ಇದ್ದಾರೆ, ಅದರಲ್ಲೂ ಕರ್ನಾಟಕಕ್ಕೆ ಕೊಡ್ತಾ ಇದ್ದಾರೆ, ಇದು ನೆಹರೂರವರು ನಮಗೆ ಮಾಡ್ತಾ ಇರೋ ಅತಿ ದೊಡ್ಡ ಅನ್ಯಾಯ ಅಂತ ಬೊಬ್ಬೆ ಹೊಡೆದಿದ್ದಿದ್ರೆ ಪರಿಸ್ಥಿತಿ ಹೆಂಗಿರ್ತಿತ್ತು ಸರ್? ಕರ್ನಾಟಕದಲ್ಲಿ ಮೂಲಭೂತ ಸೌಕರ್ಯಗಳಿತ್ತು, ಅದನ್ನ ಗಮನದಲ್ಲಿ ಇಟ್ಕೊಂಡು ಮೋದಿ ಅವರು ಕೊಟ್ರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸರ್. ಅದನ್ನ ಉತ್ತರ ಭಾರತದವರು ಒಪ್ಕೊಂಡಿಲ್ಲ ಅಂತಂದ್ರೆ ಮಾತು ಸರಿ ಇಲ್ಲ. ಭಾವನ ಅವರೇ, ನಿಮ್ಮ ಮಾತಲ್ಲಿ ಅರ್ಧ ಸತ್ಯ ಇದೆ. ಯಾಕಂದ್ರೆ ನಾವು 1947 ಇಂದನೂ ಕೂಡ ನಾವು ತೆರಿಗೆನ ಕೊಟ್ಕೊಂಡೇ ಬಂದಿರೋದೇ ಹೊರತು ಅಲ್ಲಿಂದ ಉತ್ತರ ಭಾರತದಿಂದ ನಮ್ಗೆ ಏನು ₹1 ಅಡಿಷನಲ್ ಆಗಿ ಏನು ಬಂದಿಲ್ಲ. ನಾನು ಕೇಳ್ತಾ ಇರೋದು ಸರ್, ನಟರಾಜ್ ಗೌಡ್ರೆ, ನನ್ನ ಮಾತು ಕ್ಲಿಯರ್ ಇದೆ ಸರ್. ಇವಾಗ ಉತ್ತರ ಭಾರತವನ್ನ ಹೊರತುಪಡಿಸಿ ದಕ್ಷಿಣ ಭಾರತಕ್ಕೆ ಹೆಚ್ಚಿನ ಯೋಜನೆಗಳನ್ನ ಕೊಡ್ತಾ ಇದ್ದೀರಾ, ಹಲವು ಸಂಸ್ಥೆಗಳನ್ನ ದಕ್ಷಿಣ ಭಾರತದಲ್ಲಿ ನೀವು ನಿರ್ಮಾಣ ಮಾಡ್ತಾ ಇದ್ದೀರಾ, ನೀವು ಮಾಡ್ತಿರೋದು ತಪ್ಪು ಅನ್ನೋದಾಗಿದ್ರೆ ಹೀಗೆ ಪರಿಸ್ಥಿತಿ. ಬಹಳ ಇಂಪಾರ್ಟೆಂಟ್. 10 ವರ್ಷಗಳಲ್ಲಿ ನಾವು ಕೇಂದ್ರಕ್ಕೆ ಎಷ್ಟು ತೆರಿಗೆ ಕೊಟ್ಟಿದ್ದೇವೆ, ನಮ್ಗೆ ಎಷ್ಟು ವಾಪಸ್ ಬಂದಿದೆ, ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಎಷ್ಟು ವಾಪಸ್ ಬಂದಿದೆ. ನೀವು 2014ಕ್ಕೆ ಮುಂಚೆ ಲೆಕ್ಕ ಹಾಕಿದ್ರು ಕೂಡ ಕೇಂದ್ರ ಸರ್ಕಾರ ನಮಗೆ ಎಲ್ಲಾ ಯೋಜನೆಗಳಲ್ಲಿ ನ್ಯಾಯಯುತವಾದ ಪಾಲನ ಕೊಡ್ತಾ ಇತ್ತು. ಆದ್ರೆ 10 ವರ್ಷಗಳಲ್ಲಿ ನಮ್ಗೆ ನ್ಯಾಯಯುತವಾದ ಪಾಲು ಬಂದಿಲ್ಲ. ಇದೇ ನಮ್ಮ ಆಗ್ರಹ. ಅಷ್ಟು ಬಿಟ್ಟರೆ ನಾವು ದೇಶಕ್ಕೆ ತೆರಿಗೆ ಕೊಟ್ಟಲ್ಲ, ದೇಶಕ್ಕೆ ನಾವು ಒಟ್ಟಿಗೆ ನಾವು ಒಕ್ಕೂಟ ವ್ಯವಸ್ಥೆನ ಒಪ್ಕೊಂಡಿದ್ದೀವಿ, ನಾವು ತೆರಿಗೆ ಕಟ್ತಾ ಇದ್ದೀವಿ. ₹100 ಕೊಡ್ತಿದೀವಲ್ಲ, ₹20 ಆದ್ರೂ ವಾಪಸ್ ಕೊಡುತ್ತೆ ಅಷ್ಟೇ ನಾವು ಕೇಳ್ತಾ ಇರೋದು. ಈಗ ಕೊಡ್ತಾ ಇರೋದು ₹12-13. ಇನ್ನು ₹80 ಅವರೇ ತಗೊಳ್ಳಿ, ಅವರೇ ಮಾಡಿಕೊಳ್ಳಿ. ನೋಡಿ, 1971 ಜನಸಂಖ್ಯಾ ನಿಯಂತ್ರಣ ಬಂದ ಮೇಲೆ ನಾವು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಉದ್ಯೋಗಕ್ಕೆ ಹೆಚ್ಚಿಗೆ ನಾವು ಆಸ್ಪದ ಕೊಟ್ಟು ಕೆಲಸ ಮಾಡಿ ಶ್ರಮ ಪಟ್ಟಿದ್ದೀವಿ. ಅವ್ರು ಆತರ ಮಾಡಿಲ್ಲ ಉತ್ತರ ಭಾರತವರು. ಅವ್ರು ಮಾಡೋ ತಪ್ಪಿಗೆ ನಮ್ಮ ಮೇಲೆ ಯಾಕೆ ಬರೆ ಹಾಕ್ತೀರಿ? ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನೇರ ಪ್ರಶ್ನೆ ಸರ್. ನಟರಾಜ್ ಗೌಡ್ರು ಕೇಳ್ತಾ ಇರೋದ್ರಲ್ಲಿ ತಪ್ಪಿಲ್ಲ. ₹100 ಕೊಡ್ತಾ ಇದೀವಿ, ₹12-13 ಕೊಟ್ಬಿಟ್ಟು ಸುಮ್ಮನಾಗ್ಬಿಟ್ರೆ ನಮ್ಮ ಕಥೆ ಏನು ಅಂತ, ಬರಬೇಕಾಗಿರೋ ದುಡ್ಡು ಹಿಂಗ್ಯಾಕೆ ಅನ್ಯಾಯ ಮಾಡ್ತೀರಿ ಅಂತ. ಅನುದಾನಗಳಲ್ಲಿ ಕೊರತೆ ಇದೆ, ತೆರಿಗೆ ಕಟ್ಟೋದ್ರಲ್ಲಿ ವಾಪಸ್ ಬರ್ತಾ ಇಲ್ಲ, ಅದರ ಜೊತೆಗೆ ಯೋಜನೆಗಳಿಗೆ ಏನು ಹಣ ಬಿಡುಗಡೆ ಆಗಬೇಕು ಅದು ಬಿಡುಗಡೆ ಆಗ್ತಾ ಇಲ್ಲ. ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರೆ ನಾವ್ಯಾಕೆ ಪ್ರತಿಭಟಿಸಬಾರ್ದು ಅಂತಾರೆ ಅವರು. ಒಂದು ನಿನ್ನೆ ಪಾರ್ಲಿಮೆಂಟಲ್ಲಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಆನ್ ರೆಕಾರ್ಡ್ ನರೇಂದ್ರ ಮೋದಿ ಅವರು ಭಾಳ ಸ್ಪಷ್ಟನೆ ಮಾಡಿದ್ರು, ನಿರ್ಮಲಾ ಸೀತಾರಾಮನ್ ಅವರು ಕೂಡ ಭಾಳ ವೇದಿಕೆಗಳಲ್ಲಿ ಸ್ಪಷ್ಟನೆ ಮಾಡಿದ್ರು. ಒಂದು, ನಿರ್ಮಲಾ ಸೀತಾರಾಮನ್ ಅವರು ಒಬ್ಬ ಹಾನರಬಲ್ ಫೈನಾನ್ಸ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಹೇಳಿದ್ದು ತೆರಿಗೆ ₹1 ಬಾಕಿ ಇಲ್ಲ, ಮೊದಲನೇ ಪಾಯಿಂಟ್. ಎರಡನೇದು, ಏನು ಬರ ನಿರ್ವಹಣೆಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದಲ್ಲ, ಬರ ನಿರ್ವಹಣೆಗೆ ಈಗಾಗಲೇ ಕೊಟ್ಟಿರ್ತಕ್ಕಂತಹ 12,440 ಕೋಟಿನೂ ಇವರು ಉಪಯೋಗ ಮಾಡಿಲ್ಲ, ಕೊಟ್ಟಿರೋದೇ ಉಪಯೋಗ ಮಾಡಿಲ್ಲ. ಎರಡು, ಇದು ಭಾಳ ಕ್ಲಿಯರು, ಯಾವುದೇ ಫೈನಾನ್ಸ್ ಬಾಕಿ ಇಲ್ಲ. ಜೊತೆಗೆ ಬೇರೆ ಯಾವುದೇ ರಾಜ್ಯಕ್ಕೆ ಕೊಡದೇ ಇರತಕ್ಕಂತಹ ಕೇಂದ್ರದ ನೆರವನ್ನು 1,617 ಕೋಟಿ ರೂಪಾಯಿ ಕೇವಲ ಕರ್ನಾಟಕ ಮಾತ್ರ ಉಪಯೋಗಿಸ್ಕೊಂಡಿದೆ. ಅದನ್ನು ಬೇರೆ ಯಾವುದೇ ಕಾರಣಕ್ಕೂ ಕೊಟ್ಟಿಲ್ಲ. ಒಂದು, ತೆರಿಗೆಗಳಲ್ಲಿ 3 ತೆರಿಗೆ, ಅದರಲ್ಲಿ ಸ್ಟೇಟ್ ಟ್ಯಾಕ್ಸು, SGST ₹1 ಬಾಕಿ ಇಲ್ಲ, 100% ರಾಜ್ಯ ಸರ್ಕಾರಕ್ಕೆ ಹೋಗಿದೆ.
IGST 50 ಗೌರ್ಮೆಂಟ್ ಸೆಂಟ್ರಲ್ಗೆ ಹೋಗಬೇಕು, 50 ಕರ್ನಾಟಕಕ್ಕೆ ಹೋಗಬೇಕು, ₹1 ಬಾಕಿ ಇಲ್ಲ, ಕಂಪ್ಲೀಟ್ ಆಗಿ ಹೋಗಿದೆ. CGST ಮಾತ್ರ ಇವರೇ ಮಾಡಿರೋ ರೆಕಮೆಂಡೇಶನ್ ಪ್ರಕಾರ 41% ಹೋಗಬೇಕಾಯ್ತು, 41% ₹1 ಬಾಕಿ ಇಲ್ಲ. ಉಳಿದಿರ್ತಕ್ಕಂಥ ₹9 ಕೂಡ ಏನೇನು ಅಡಿಷನಲ್ ಆಗಿ ಕೊಟ್ಟಿದ್ದಾವೆ ಎಲ್ಲವಕ್ಕೂ ಅಡ್ಜಸ್ಟ್ಮೆಂಟ್ ಆಗಿದೆ. ಆನ್ ದ ರೆಕಾರ್ಡ್ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ, ಅಕಸ್ಮಾತ್ ಏನಾದರೂ ಫೈನಾನ್ಸ್ ಮಿನಿಸ್ಟರ್ ಸುಳ್ಳು ಹೇಳಿದ್ರೆ ಇವರು ಹಕ್ಕುಚ್ಯುತಿ ಮಂಡನೆ ಮಾಡ್ಬೋದು, ಫೈನಾನ್ಸ್ ಕಮಿಷನ್ಗೆ ಕಂಪ್ಲೇಂಟ್ ಕೊಡ್ಬೋದು, ಮೂರನೇದು ಸುಪ್ರೀಂ ಕೋರ್ಟಿಗೆ ತಗೊಂಡೋಗ್ಬೋದು. ₹1 ಬಾಕಿ ಇಲ್ಲ. ಬರದ ಪರಿಹಾರವೂ ಕೂಡ ಕೊಟ್ಟಿರೋದ್ರೆ ಇವರು ಉಪಯೋಗ ಮಾಡಿಲ್ಲ. ಯಾಕೆ ಆಗಿದೆ ಅಂತ ಹೇಳಿದ್ರೆ ಈ ಕೊಟ್ಟಿರ್ತಕ್ಕಂಥ ದುಡ್ಡನ್ನ ಈವನ್ ನೋಡಿ SC/STಗಳ ದುಡ್ಡೇ ಬಿಟ್ಟಿಲ್ಲ ಮೇಡಮ್. 11,000 ಕೋಟಿ ನುಂಗ್ ನೀರು ಕೊಟ್ಟಿದ್ದಾರೆ. ಈ ಬರ ಪರಿಹಾರದ ಏನು ಕೇಂದ್ರದಿಂದ ಬಂದಿತ್ತು ಅದನ್ನೂ ಕೂಡ ಇವರು ದುಂದು ವೆಚ್ಚಕ್ಕೆ ಇವರು ಸುಳ್ಳು ಭರವಸೆಗಳಿಗೆ ವಿನಿಯೋಗ ಮಾಡಿ ಇವತ್ತು ರಾಜ್ಯ ಸರ್ಕಾರವನ್ನು ದಿವಾಳಿ ಮಾಡಿದ್ದಾರೆ. ನೆನ್ನೆ ಮೋದಿಯವರು ಒಂದು ಮಾತ್ರ ಒಳ್ಳೆ ಮಾತಾಡಿದ್ರು, ನರೇಂದ್ರ ಮೋದಿ ಅವರು ತಮ್ಮ ಇಡೀ ಜೀವನವನ್ನು ಸಮರ್ಪಣೆ ಮಾಡಿರೋದು ಇಡೀ ಭಾರತದ ಉನ್ನತಿಗೋಸ್ಕರ, ಪ್ರತಿಯೊಬ್ಬ ಭಾರತೀಯಗೋಸ್ಕರ. ಮೋದಿ ಅವರಿಂದ ಯಾವುದಾದ್ರೂ ಒಬ್ಬ ಭಾರತೀಯ ಅನ್ಯಾಯ ಆಗುತ್ತೆ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ಮೋದಿ ಅವರು ಬದುಕಿರೋವರೆಗೂ, ಬಿಜೆಪಿ ಅವರು ಬದುಕಿರೋವರೆಗೂ ಯಾವುದೇ ಭಾರತೀಯರಿಗೆ ಯಾವುದೇ ರಾಜ್ಯದವರಾಗಲಿ 30 ಸೆಕೆಂಡ್ ಸರ್. ನಾನು ಉಳಿದ ಅತಿಥಿಗಳನ್ನ ಮಾತನಾಡಿಸ್ತೀನಿ. ಚಂದ್ರಶೇಖರ್ ಅವರು ಮಾಡಿರೋ ಆರೋಪ ಮತ್ತು ಅವ್ರು ಕೊಟ್ಟಿರೋ ಕ್ಲಾರಿಫಿಕೇಶನ್ ಬಗ್ಗೆ 30 ಸೆಕೆಂಡ್ಸ್ ಫಾರ್ ಯು. ಇಲ್ಲ, ಈಗ ಚಂದ್ರಶೇಖರ್ ಅವರು ಹೇಳಿರೋ ಮಾತುಗಳಲ್ಲಿ ಬಹಳ ಒಂದು ಸರಿಯಾಗಿ, ಯಾಕಂದ್ರೆ ನಮ್ಗೆ CGST ಬಂದಿದೆ, GST ಬಂದಿದೆ. ನಾವು GST ಬಗ್ಗೆ ಮಾತಾಡ್ತಾ ಇಲ್ಲ, GST ಶೇರ್ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲು ಕೊಡಬೇಕಾದಂತಹ ವಿಷಯಗಳಲ್ಲಿ ಎಲ್ಲಿ ಅನುದಾನದಲ್ಲಿ ಎಲ್ಲಿ ಕಡಿಮೆ ಆಗಿದೆ ಅಂತ. 2021-22 ನಮಗೆ 20,000 ಕೋಟಿ ರೂಪಾಯಿ ಬರ್ತದೆ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ಗೆ. 2022-23ಕ್ಕೆ 13,000 ಇಳಿತದೆ. ಇದು ತಾರತಮ್ಯ. ನಾವು ಹೇಳ್ತಾ ಇರ್ತಕ್ಕಂಥದ್ದು 15ನೇ ಹಣಕಾಸಿನ ಆಯೋಗದ ಪ್ರಕಾರ 5,495 ಕೋಟಿ ರೂಪಾಯಿ ಮಧ್ಯಂತರ ಕೊಡ್ಬೇಕು ಅಂತ. ಅದ್ರಲ್ಲಿ ₹1 ಈಗ ನಟರಾಜ್ ಗೌಡ್ರೆ, ಕೆಲವೊಂದು ದೇಶೀಯ ಬದಲಾವಣೆಗಳು ಆಗಿದೆ. ಅದಾದ ಕೇಂದ್ರಾಡಳಿತ ಪ್ರದೇಶಗಳಾಗಿ ಬದಲಾವಣೆಯಾದವು. ಅವುಗಳಿಗೂ ಕೂಡ ದುಡ್ಡು ಹಂಚಿಕೆ ಮಾಡಬೇಕಾಗುತ್ತೆ. ದುಡ್ಡಿನ ಹಂಚಿಕೆ ಮಾಡುವಾಗ ವ್ಯತ್ಯಾಸನೇ ಆಗಬಾರ್ದು ಅನ್ನೋ ನಿಲುವು ಹೆಂಗೆ ಸರ್? 55,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡ್ತಾರೆ, ಒಂದೇ ₹1 ಕೊಡ್ತಾ ಇಲ್ಲ. ಸೆಸ್ ಅನ್ನ ಯಥೇಚ್ಛವಾಗಿ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ, ಸರ್ಚಾರ್ಜ್ ಯಥೇಚ್ಛವಾಗಿ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ, ₹1 ಕೊಡ್ತಾ ಇಲ್ಲ. GST ಕಾಂಪನ್ಸೇಷನ್ ನಮಗೆ ನಿಂತೋಗಿದೆ, ಅದನ್ನ ನಷ್ಟ ಆಗ್ತಾ ಇದೆ ನಮಗೆ. ನಾವು GST ಕೌನ್ಸಿಲ್ ಒಪ್ಕೊಂಡಿದ್ದೆ, ಯಾಕೆಂದ್ರೆ GST ಕಾಂಪನ್ಸೇಷನ್ ಕೊಡ್ತೀವಿ. GST ಮೀಟಿಂಗ್ ಅಟೆಂಡ್ ಮಾಡ್ತಿದ್ದೀರಾ ಸರ್? ಆರ್ಥಿಕ ಸಚಿವರು GST ಮೀಟಿಂಗ್ ಅಟೆಂಡ್ ಮಾಡ್ತಿದ್ದಾರಾ? ಹಣಕಾಸಿನ ಆಯೋಗದ ಹಂಚಿಕೆನೇ ತಪ್ಪಿದೆ. ಆಯೋಗದ ಹಂಚಿಕೆಯಲ್ಲಿ ನಮಗೆ 62,000 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಆರ್ಥಿಕ ಇಲಾಖೆ ಸಿದ್ದರಾಮಯ್ಯ ಅವರು ಇಟ್ಕೊಂಡಿದ್ದಾರೆ. ಒಂದೇ ಒಂದು ಮೀಟಿಂಗ್ ಅಟೆಂಡ್ ಆಗಿದ್ದಾರಾ ಸರ್ GST ಮೀಟಿಂಗ್ ನ? ಪ್ರತಿ ಮೀಟಿಂಗ್ ನ ಅಟೆಂಡ್ ಆಗ್ತಾರೆ. ಅಟೆಂಡ್ ಪ್ರತಿನಿಧಿ ಅಟೆಂಡ್ ಆಗ್ಬೇಕು. ನೀವು ಆರ್ಥಿಕ ಇಲಾಖೆಯನ್ನ ನಿಮ್ಮ ಬಳಿ ಇಟ್ಕೊಂಡು ಅದರ ಎಲ್ಲ ಬೆಳವಣಿಗೆಗಳನ್ನ ನೀವು ನೋಡ್ತಾ ಇದ್ದು ಕೃಷ್ಣ ಬೈರೇಗೌಡರನ್ನ ನೀವು ಅಲ್ಲಿ ಕಳಿಸ್ತೀರಿ. ನೀತಿ ಆಯೋಗ ಇದ್ದಾಗ ನೀತಿ ಆಯೋಗದ ಮೀಟಿಂಗ್ ಗಳನ್ನ ಅಟೆಂಡ್ ಮಾಡೋದಿಲ್ಲ ಸರ್. ನಾವು ನಮ್ಮ ರಾಜ್ಯವನ್ನ ನಾವೇ ಹೋಗಿ ಪ್ರತಿನಿಧಿಸಬೇಕು ಸರ್. ನಮ್ಮ ರಾಜ್ಯದ ಸಮಸ್ಯೆಗಳನ್ನ ನೇರವಾಗಿ ತಗೊಂಡೋಗಿ ನಾವು ಮುಂದೆ ಇಡಬೇಕು, ಜಗಳ ಮಾಡಬೇಕು. ನಮ್ಮ ರಾಜ್ಯಕ್ಕೆ ಬರಬೇಕಾದ ಅನುದಾನ, ತೆರಿಗೆಯ ದುಡ್ಡು ಯಾವುದ್ರಲ್ಲೂ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ ಸರ್. ನಾವು ಅಪ್ರೋಚ್ ಸರಿಯಾಗಿ ಮಾಡ್ಲಿಲ್ಲ ಅನ್ನೋದು ಅವರ ಪ್ರಶ್ನೆ. ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.